ತಾಲೂಕಿನ ಬಯ್ಯ ಅವರು ಅವನಿ ಹೋಬಳಿ ಕಗ್ಗನಹಳ್ಳಿ ಗ್ರಾಮ ನಿವಾಸಿ. ಒಂದು ನಿವೇಶನ ಆಗಿರ್ಬೋದು, ಒಂದು ಮನೆ ಆಗಿರ್ಬೋದು, ಒಂದು ಪ್ರಾಪರ್ಟಿ ಆಗಿರ್ಬೋದು, ಆದರೂ ವಾಸ ಇರೋ ಹೊರಗಡೆ ಉಳ್ಕೊಂಡಿರ್ತದೆ. ಆಗ ಅದೆಲ್ಲ ಬಿಟ್ಟು ಮಂಜುನಾಥ್ ಕಾಲೋನಿ ಮತ್ತು ತ್ಯಾಗರಾಜ್ ಕಾಲೋನಿ ಎಂಬ ಎರಡು ಪಟ್ಟಣದಲ್ಲಿ ಎರಡು ಕಾಲೋನಿಯಲ್ಲಿ ಅವರು ವಾಸಸ್ಥಳ ಪತ್ರವನ್ನು ಪಡೆದಿರ್ತಾರೆ. ಅವರು ವಾಸ ಇರೋದು ಕಗ್ಗನಹಳ್ಳಿ ಗ್ರಾಮ, ಆದ್ರೆ ಪಟ್ಟಣದಲ್ಲಿ ಎರಡು ಕಾಲೋನಿಯಲ್ಲಿ ವಾಸಸ್ಥಳ ಪತ್ರ ನೀಡಬೇಕಾದ್ರೆ ಒಬ್ಬ ಕಾನೂನು ರೀತಿ ರಾಜ್ಯ ನಿಯಮಾನುಸಾರ ಒಂದು ಪ್ರಜೆಗೆ ಒಂದು ಜಾತಿ ಪ್ರಮಾಣ ಪತ್ರ, ಒಂದು ವಾಸಸ್ಥಳ, ಒಂದು ಮತದಾನ ಮತ್ತು ಒಂದು ಅವರಿಗೆ ನೀಡುವಂತ ಹಕ್ಕುಗಳು ಇದೆ, ಪಡ್ಕೊಳ್ಳೋ ಹಕ್ಕುಗಳು ಇದೆ ಒಬ್ಬ ಪ್ರಜೆಗೆ. ಅದು ಬಿಟ್ಟು ಅವರು ವಾಸ ಇರೋದು ಕಗ್ಗನಹಳ್ಳಿ, ವಾಸಸ್ಥಳ ಪತ್ರ ಕೊಟ್ಟಿರೋದು ಪಟ್ಟಣದಲ್ಲಿ ಮುಳಬಾಗಿಲು ತಾಲೂಕು, ಮುಳಬಾಗಿಲು ಟೌನ್ ಪಟ್ಟಣದಲ್ಲಿ ಎರಡು ವಾಸಸ್ಥಳ ಪತ್ರ ನೀಡಿದ್ದಾರೆ. ಆ ಅಧಿಕಾರಿಗೆ ಇವತ್ತು ನಮಗೆ ವರದಿ ಕೇಳಿದ್ರೆ ವರದಿ ಕೊಡ್ತಾ ಇಲ್ಲ. ಈಗ ನಿಯಮಾನುಸಾರ ಪ್ರಕಾರ ಈಗ ಒಂದು ವರ್ಷ ಆಗಿದೆ, ತಿಳುವಳಿಕೆ ಪತ್ರ ನೀಡಿದ್ದಾರೆ. ಆದ್ರೂ ಇವತ್ತು ಕ್ರಮ ಜೋರಿಸಿಲ್ಲ ಅವ್ರ ಮೇಲೆ. ಅದು ಯಾರು ಕೊಟ್ಟರು, ಯಾರು ಅದು ಯಾರು ಮತ್ತೆ ಅವರಿಗೆ ಶಿಸ್ದಾರ ಯಾರಿದೆ ಅದೆಲ್ಲ ನಮ್ಗೆ ಮಾಹಿತಿ ಬೇಕು. ಅವರು ನಮ್ಮ ಸಂವಿಧಾನಕ್ಕೆ ಧಕ್ಕೆ ತರುವಂತ ಕೆಲಸ ಮಾಡಿದ್ದಾರೆ. ದಯವಿಟ್ಟು ಅವರನ್ನ ರದ್ದುಪಡಿಸಬೇಕು, ಅಮಾನತುಗೊಳಿಸಬೇಕು. ನಮ್ಮದು ಸತತವಾಗಿ ನಮ್ಮ ಸಮತಾ ಸೈನಿಕ ದಳ ಹೋರಾಟ ಇರುತ್ತೆ. ನಾವು ಎಂದಿಗೂ ನಮ್ಮ ಮುಳಬಾಗಿಲು ತಾಲೂಕಿನ ರಾಜ್ಯ ಕಾರ್ಯದರ್ಶಿ ದಲಿತ್ ಕುಮಾರ್ ಅವರ ಅಧ್ಯಕ್ಷತೆಯಲ್ಲಿ ಮುಂದಿನ ಹೋರಾಟ ಹಮ್ಮಿಕೊಂಡು ಸಿದ್ಧ ಅದು 100% ಸತ್ಯ. ಇದು ನಮ್ಗೆ ವರದಿ 100% ಬೇಕು. ನಮ್ಗೆ ಒಂದು ಪ್ರಜೆಗೆ ಏನು ಕೊಡಬೇಕು, ಕಾನೂನು ಸಂವಿಧಾನ ಪ್ರಕಾರ ಸಂವಿಧಾನ ಅಡಿಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳೇ ಈಗ ಇವತ್ತು ನಮ್ಗೆ ದ್ರೋಹ ಬಗೆದಿದ್ದಾರೆ, ಸಂವಿಧಾನಕ್ಕೆ ದ್ರೋಹ ಬಗೆದಿದ್ದಾರೆ. ಅದಕ್ಕೆ ಅದು ನಮ್ಮ ಯಾವ ಇದಕ್ಕೂ ಕ್ಷಮೆ ಇಲ್ಲ. ಆ ಅಧಿಕಾರಿಗಳನ್ನ ಈಗಲೇ ತಕ್ಷಣವೇ ಅಮಾನತುಗೊಳಿಸಬೇಕು. ಇಲ್ಲವಾದಲ್ಲಿ ಪಕ್ಷದಲ್ಲಿ ನಮ್ಮ ತಾಲೂಕು ದಂಡಾಧಿಕಾರಿಗಳ ವಿರುದ್ಧ ಹೋರಾಟವನ್ನು ಅನ್ಕೊಂತೀರಿ. ರಿಪಬ್ಲಿಕನ್ ಪಾರ್ಟಿ ಆಫ್ ಇಂಡಿಯಾ ಮತ್ತು ಸಮತಾ ಸೇನೆಗಳ SSD ಜಿಲ್ಲಾಧ್ಯಕ್ಷರು. ಮನವಿ ಮಾಡ್ಕೊಳ್ಳೋದೇನಂದ್ರೆ, ಈಗಾಗಲೇ ಒಬ್ಬ ಭವ್ಯ ಅನ್ನೋ ಒಬ್ಬ ಸಹಾಯಕಿ ಕಗ್ಗನಹಳ್ಳಿ ಗ್ರಾಮದಲ್ಲಿ ಕೆಲಸ ನಿರ್ವಹಿಸ್ತಾ ಇರ್ತಾರೆ. ತದನಂತರ ಅವರು ನಗರದಲ್ಲಿ ಮುಳಬಾಗಿಲು ನಗರದಲ್ಲಿ ಅಂಗನವಾಡಿ ಸಹಾಯಕಿ ಒಂದು ಹುದ್ದೆ ಖಾಲಿ ಇರುವಂತ ಸಂದರ್ಭದಲ್ಲಿ ಅವರು ಕಗ್ಗನಹಳ್ಳಿ ವಿಳಾಸ ಮತ್ತು ಮನೆ ಎಲ್ಲಾ ಇದ್ರು ಕೂಡ ಅವರು ಎರಡು ದಾಖಲೆಗಳನ್ನು ಸೃಷ್ಟಿ ಮಾಡ್ತಾರೆ. ಒಂದು ತ್ಯಾಗರಾಜನಗರ, ಮತ್ತೊಂದು ಮಂಜುನಾಥ ಕಾಲೋನಿ ಮತ್ತು ತ್ಯಾಗರಾಜ ಕಾಲೋನಿಗಳಲ್ಲಿ ಎರಡು ವಿಳಾಸಗಳನ್ನ ಅದು ಕಾನೂನು ಚೌಕಟ್ಟಲ್ಲಿ ತಹಸೀಲ್ದಾರ್ ನೀಡುವಂತಹ ಒಂದು ಪ್ರಮಾಣ ಪತ್ರವನ್ನ ಪಡ್ಕೊಂಡಿರ್ತಾರೆ. ಅದರ ವಿರುದ್ಧವಾಗಿ ಏನು ದಲಿತ್ ಕುಮಾರ್ ಅನ್ನೋರು ಹೋರಾಟವನ್ನು ಮಾಡಿದ ಸಂದರ್ಭದಲ್ಲಿ ಎಲ್ಲಿ ನನ್ನ ಮೇಲೆ ಕಾನೂನು ಕ್ರಮ ಆಗುತ್ತೆ ಅನ್ನೋ ಕಾರಣಕ್ಕೋಸ್ಕರಾಗಿ ಅವರ ಮೇಲೆ ಒಂದು ಸುಳ್ಳು ಆಪಾದನೆ ಮಾಡಿ ಒಂದು ಕೇಸನ್ನು ಹಾಕಿ ಅವರು ಜೈಲಿಗೆ ಕಳಿಸುವಂತ ಹುನ್ನಾರ ಸಹ ನಡೆದೈತೆ. ತದನಂತರ ಈಗ ತಹಸೀಲ್ದಾರ್ ಅವರು ಒಂದು ವರ್ಷದ ನಂತರ ಒಂದು ಮುಚ್ಚಳಿಕೆಯನ್ನು ಕೊಟ್ಟಿದ್ದಾರೆ. ಎರಡು ವಿಳಾಸಗಳು ಯಾವ ರೀತಿ ನಿಮ್ಗೆ ಬಂತು ಅಂತ ಕೇಳಿದಾಗ ಅವ್ರು ಹೇಳೋದು ಒಂದು ವಿಳಾಸ ಬೇರೆಯವರು ಮಾಡ್ಕೊಂಡಿದ್ದಾರೆ, ಒಂದು ವಿಳಾಸ ಅವನು ಮಾಡ್ಕೊಂಡಿದ್ದಾರೆ. ಈಗಾಗಲೇ ನಾನು ಪ್ರಾರಂಭದಲ್ಲಿ ಹೇಳಿದೆ, ಕಗ್ಗನಹಳ್ಳಿ ಅವನು ವಾಸಸ್ಥಳ 3 ವಾಸಸ್ಥಳಗಳು ಇರೋಕ್ ಸಾಧ್ಯನಾ? ತಾಲೂಕು ದಂಡಾಧಿಕಾರಿಗಳಿದ್ದಾರೆ, ತಹಸೀಲ್ದಾರ್ ಅವರಿದ್ದಾರೆ, 3 ತಾಲೂಕು ವಾಸಸ್ಥಳಗಳನ್ನ ಕೊಡೋಕೆ ಸಾಧ್ಯನಾ? ಯಾಕೆ ಒಬ್ಬ ವ್ಯಕ್ತಿಗೆ ಒಂದು ವಾಸಸ್ಥಳ ಕೊಡ್ಬೋದು. ನಾವು ಕಾನೂನು ಒಂದು ಚೌಕಟ್ಟಲ್ಲಿ ನೋಡ್ಬೇಕಾದ್ರೆ ಒಂದು ವಾಸಸ್ಥಳ ಕೊಡ್ಬೋದು. ಅದು ಬಿಟ್ಟು 3 ವಾಸಸ್ಥಳ ಕೊಟ್ಟು ಕಾನೂನು ಬಾಹಿರ ಚಟುವಟಿಕೆಗಳನ್ನ ಈ ಇಲಾಖೆಯವರು ಮಾಡಿದ್ದಾರೆ. ಅದಕ್ಕೆ ಎರಡನೇದು ಅವ್ರು ಹೇಳಂತ ಒಂದು ಬೇಜವಾಬ್ದಾರಿ ಮಾತೇನಂದ್ರೆ, ಯಾರೋ ಇನ್ನೊಬ್ರು ಹಾಕೊಂಡು ಅದು ವಾಸಸ್ಥಳ ಮಾಡ್ಕೊಂಡಿದ್ದಾರೆ. ಯಾರು ಹಾಕೊಂಡಿದ್ದಾರೆ? ನೀವು ಹೇಗೆ ಏನ್ ಮಾಡ್ತಾ ಇದ್ದೀರಾ? ನೀವು RI ಏನ್ ಮಾಡ್ತಾ ಇದ್ದೀರಾ? ತಹಸೀಲ್ದಾರ್ ಏನ್ ಮಾಡ್ತಾ ಇದ್ರಿ? ನೀವು ಯಾರು ಹಾಕೊಂಡಿದ್ದೀರೋ ಅವ್ರು ವೆರಿಫೈ ಮಾಡೋ ಯಾರು? ಗ್ರಾಮ ಲೆಕ್ಕಾಧಿಕಾರಿ. ನೀನು ಬ್ಲೇಮ್ದಾಗ ಸೈನ್ ಹಾಕಿ ನೀವು ಫಾರ್ವರ್ಡ್ ಮಾಡಿದ್ಯಾ? ತಹಸೀಲ್ದಾರ್ ಅವ್ರು ತಂದು ಕೊಡ್ಬೇಕಂದ್ರೆ
ನೀವು ಯಾವ ರೀತಿ ಮೂರು ವಾಸಸ್ಥಳನ ನೀವು ಪ್ರೆಸೆಂಟ್ 2 ವಾಸಸ್ಥಳ ನಗರದಲ್ಲಿ ಕೊಟ್ಟಿದ್ದೀರಲ್ಲ, ಯಾವ ಆಧಾರದ ಮೇಲೆ ಕೊಟ್ಟಿದ್ದೀರಿ ನೀವು? ಅವ್ರ ಹತ್ರ ನೀವು ಎಷ್ಟು ಲಂಚವನ್ನ ತಗೊಂಡಿದ್ದೀರಾ? ಬೇರೆ ಒಂದು ಊರಲ್ಲಿರುವಂತ ಒಂದು ವಿಳಾಸದಲ್ಲಿರೋವನ್ನ ನೀವು 2 ಮಾಡ್ಕೊಂಡಿದ್ದೀರಂದ್ರೆ ನಿಮಗೆ ಎಷ್ಟು ಲಂಚಗಳನ್ನ ತಗೊಂಡಿದ್ದೀರಿ ನೀವು? ಅದ್ರ ಮೇಲೆ ಸಂಪೂರ್ಣ ತನಿಖೆ ಆಗ್ಬೇಕು. ಇದ್ರ ಏನು ಹುನ್ನಾರ ಇದೆ, ಇದ್ರ ಹಿಂದ್ಗಡೆ ಏನು ಒಂದು ಅವ್ಯವಹಾರಗಳನ್ನ ಮಾಡ್ಕೊಂಡಿದ್ದಾರೆ. ಆ ತಹಶೀಲ್ದಾರ್ ಆಗಿರ್ಬೋದು, VA ಆಗಿರ್ಬೋದು, ಮತ್ತೆ ಏನು ಗ್ರಾಮ ಲೆಕ್ಕಾಧಿಕಾರಿಗಳಾಗಿದೆ, ಇವ್ರ ಮೇಲೆ ಕಾನೂನು ಚೌಕಟ್ಟಲ್ಲಿ ಕ್ರಮ ಕೈಗೊಂಡು ಅವರನ್ನ ಒಂದು ಜೈಲುಗಟ್ಟುವಂತ ಕೆಲಸ ಆಗ್ಬೋದು. ಅದ್ರ ಮುಂಚಿತವಾಗಿ ಏನಂದ್ರೆ ಏನು ಈ ಕಾನೂನಿನ ವಿರುದ್ಧವಾಗಿ ಹೋರಾಟ ಕೆಲವೊಂದು ದಾಖಲೆಗಳನ್ನು ತಗೊಂಡು ಏನು ಒಂದು ಅಂಗನವಾಡಿ ಒಂದು ಕಾರ್ಯಕರ್ತ ಹುದ್ದೆ ಪಡ್ಕೊಂಡಿದ್ದಾರೆ, ಮೊದಲು ಅದನ್ನ ವಜಾ ಮಾಡಬೇಕು. ಫಸ್ಟ್ ನಮ್ಮ ಬೇಡಿಕೆನೇ ಅದು. ಏನು ಇಷ್ಟು 3 ವಿಳಾಸಗಳಲ್ಲಿ ನೀವು ತಪ್ಪು ಮಾಹಿತಿಗಳನ್ನ ಕೊಟ್ಟು ಸರ್ಕಾರನ ವಂಚನೆ ಮಾಡಿ ಅದು ಕಾನೂನು ವಿರುದ್ಧವಾಗಿ ನೀವು ಏನ್ ಮಾಡ್ಕೊಂಡಿದ್ರೆ ಅದನ್ನ ಮೊದಲು ಪರಿಗಣಿಸಿ, ಮೊದಲು ಅವ್ರು ಏನ್ ಮಾಡ್ಕೊಂಡಿದಾರೋ ಅವ್ರ ಮೇಲೆ ಕೇಸ್ ಮಾಡಬೇಕು. ಅದ್ರ ಜೊತೆಗೆ ಮೊದಲು ಆ ಭವ್ಯನ ಅವ್ರ ಮೇಲೆ ಕೇಸ್ ಮಾಡಿ ಅವ್ರ ಒಂದು ಹುದ್ದೆಯನ್ನ ವಜಾ ಮಾಡ್ಬೇಕು ಅನ್ನೋದು ಕೇಳ್ತಾ ಇದೀವಿ ನಾವು. ಇನ್ನು ಅದು ಒಂದು ವೇಳೆ ತಾವೇನು ಕ್ರಮ ಮಾಡ್ಕೊಂಡಿಲ್ಲ ಅಂದ್ರೆ, ಕ್ರಮ ಕೈಗೊಂಡಿಲ್ಲ ಅಂದ್ರೆ ನಮ್ಮ ಒಂದು ಸಮತಾ ಸೈನಿಕ ದಳದ ವತಿಯಿಂದ ಇದು ಮುಳಬಾಗಿಲು ತಾಲೂಕು ಕಚೇರಿಯಲ್ಲಿ ನಾವು ಧರಣಿಯನ್ನ ಕೂತ್ಕೊಂತೀವಿ ಅನ್ನೋದ್ಮೇಲೆ ನಮ್ಮ ಮಾತನ್ನು ಮುಗಿಸ್ತಾ ಇದ್ದೀವಿ. ಎಂ ಬೇಟಪ್ಪ, ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ, ಸಮತಾ ಸೈನಿಕ ದಳ, ಕೋಲಾರ. ಎಲ್ಲಾ ಬ್ರದರ್ಗೂ ಒಂದು ಸೂಕ್ತ ಜೈ ಭೀಮ್. ವಿಚಾರ ಈಗಾಗಲೇ ನಮ್ಮ ಜಿಲ್ಲಾ ಘಟಕದ ಮುಖಂಡರುಗಳು ಈಗಾಗಲೇ ಈ ಭವ್ಯ ಅವರ ಬಗ್ಗೆ ಎಲ್ಲ ತಿಳಿಸಿದ್ದಾರೆ. ಏನು ವಾಸಸ್ಥಳ 2, 3 ಮಾಡಿರುವಂತಹ ವಿಚಾರಗಳನ್ನ ತಿಳಿಸಿದ್ದಾರೆ. ನಾನು ಇದ್ರ ಬಗ್ಗೆ ಹೆಚ್ಚಿಗೆ ಏನ್ ಮಾತಾಡ್ಬೇಕಪ್ಪ ಅಂದ್ರೆ, ಈ ವಾಸಸ್ಥಳ ನೀಡಿರುವುದು ದಿನಾಂಕ 24/7/2023. ಮಾಧ್ಯಮ ಮಿತ್ರರು ಇದನ್ನು ಗಮನಿಸ್ಕೊಳ್ಳಿ. 23 ಇನ್ನೊಂದು ವಾಸಸ್ಥಳ ನೀಡಿರುವುದು ಇದು ಏನಪ್ಪಾ ಅಂದ್ರೆ ಮಂಜುನಾಥ ಕಾಲೋನಿ ವಾಸಸ್ಥಳ. ಅದೇ ದಿನಾಂಕದಂದು ತ್ಯಾಗರಾಜ್ ಕಾಲೋನಿ ವಾಸಸ್ಥಳ ಇದು ದಿನಾಂಕ ಏನಪ್ಪಾ ಇದೆ ಅಂದ್ರೆ 24/7/2023. ಇದು 2023, ಇದು 2023. ಬಟ್ ಇಲ್ಲಿ ಯಾವ ರೀತಿ ಇಲ್ಲಿ ಇದ್ದಾರೆ ಅಂತ ತಿಳಿಸಿದ್ದಾರೆ ಅಂದ್ರೆ ಸುಮಾರು 10 ವರ್ಷ 1 ತಿಂಗಳು ಎಲ್ಲಿ ತ್ಯಾಗರಾಜ್ ಕಾಲೋನಿನಲ್ಲಿ ವಾಸವಾಗಿದ್ದಾರೆ ಅಂತ ದೃಢೀಕರಿಸಿದ್ದಾರೆ. ಇನ್ನೊಂದು ವಿಚಾರ ಏನಪ್ಪಾ ಅಂದ್ರೆ ಮಂಜುನಾಥ ಕಾಲೋನಿಯಲ್ಲಿ 6 years and 4 months ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋದು. ಇದನ್ನ ಕನ್ನಡದಲ್ಲಿ ಕೊಟ್ಟಿದ್ದಾರೆ, ಇದನ್ನ ಇಂಗ್ಲಿಷ್ ಅಲ್ಲಿ ಕೊಟ್ಟಿದ್ದಾರೆ. 6 years for 4 months ಏನೋ ಇಲ್ಲಿ ವಾಸವಾಗಿದ್ದಾರೆ ಅಂತ. ಇದನ್ನ ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಅಂದ್ರೆ ಆಧಾರ್ ಕಾರ್ಡ್ ಇವ್ರೇನನ್ನ 2, 3 ನಂಬರ್ಗಳನ್ನ ಹಾಕಿ ಮಾಡಿದಾರೆ, ಇಲ್ಲ ಒಂದೇ ಆಧಾರ್ ಕಾರ್ಡ್ ಹಾಕಿ ನಿಮ್ಗೆ ವಾಸಸ್ಥಳಕ್ಕೆ ಅಪ್ಲೈ ಮಾಡಿದಾರ? ಇದು ಅಧಿಕಾರಿಗಳಿಗೆ ಕಣ್ಣು ಕಾಣಿಸ್ತಾ ಇಲ್ವಾ? ಒಂದೊಂದು ವಾಸಸ್ಥಳಕ್ಕೆ ಎಷ್ಟೆಷ್ಟು ತಗೊಂಡಿದ್ದೀರ ಒಬ್ಬೊಬ್ಬರ ಹತ್ರ? ಈ ಭವ್ಯ ಅನ್ನೋರು ಎಷ್ಟು ಲಂಚ ಕೊಟ್ಟಿದ್ದಾರೆ? ಇದು ಇಲ್ಲಿಂದ ಕ್ರಮ ಕೈಗೊಳ್ಳಿಲ್ಲ, ಈ ಭವ್ಯ ಅವರ ಮೇಲೆ ಕ್ರಮ ಕೈಗೊಂಡಿಲ್ಲ ಅಂದ್ರೆ ಮಾನ್ಯ ತಹಶೀಲ್ದಾರ್ಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಜಿಲ್ಲಾಧಿಕಾರಿಗಳಿಗೂ ಸಹ ಒಂದು ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ. ಇದನ್ನು ಗಮನ ಹರಿಸಿ ಇವ್ರ ಮೇಲೆ ಕಾನೂನು ಕ್ರಮ ಕೈಗೊಳ್ಬೇಕಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಭೀಮ್. ರಾಜ್ಯದ ಸಂಘಟನೆ ಕಾರ್ಯದರ್ಶಿ ಮುಳಬಾಗಲ್ ಕುಮಾರ್ ಅಂತ ಹೇಳ್ಬಿಟ್ಟು, ಈಗ ಭವ್ಯ ವೈಫ್ ಆಫ್ ವಿಜಯ್ ಭಾಸ್ಕರ್ ರೆಡ್ಡಿ ಇವರು ವಿಳಾಸ ಸಂತ ಮುಳಬಾಗಲ್ ತಾಲೂಕು ಅವನಿ ಹೋಬಳಿ ಕಗ್ನಹಳ್ಳಿ ಗ್ರಾಮದ ಅಂಗನವಾಡಿ ಕೇಂದ್ರದಲ್ಲಿ ಸಹಾಯಕಿಯಾಗಿ 5 ವರ್ಷ 3 ತಿಂಗಳ ಅಲ್ಲಿ ಕೆಲಸ ನೀಡಿರ್ತಾರೆ. ಮುಂಬತ್ತಿಗೆ ಮುಳಬಾಗಲ್ ಟೌನ್ಗೆ 10 ಕಿಲೋಮೀಟರ್ ದೂರ ಇದ್ರೂ ಅಧಿಕಾರಿಗೆ ಬಿಟ್ಟು ತಪ್ಪಿರ್ತಾರೋ, ಲಂಚ ಕೊಟ್ಟು ಮಾಡಿಸ್ಕೊಂಡಿರ್ತಾರೋ. ತ್ಯಾಗರಾಜಿ ಕಾಲೋನಿ ಒಂದು ವಾಸಸ್ಥಳ, ಮಂಜುನಾಥ ಕಾಲೋನಿಯಲ್ಲಿ ಒಂದು ವಾಸಸ್ಥಳ, ಮತ್ತೆ ಕ್ಯಾಸ್ಟ್ ಇನ್ಕಮ್ 2, ಇಂಗ್ಲಿಷಲ್ಲೊಂದು ಕನ್ನಡದಲ್ಲೊಂದು. ವಾಸಸ್ಥಳ ಕನ್ನಡದಲ್ಲೊಂದು ಇಂಗ್ಲಿಷಲ್ಲೊಂದು 2 ಮಾಡ್ಕೊಂಡಿರ್ತಾರೆ. ನಾನು ನಮ್ಮ ಗಮನಕ್ಕೆ ನಮ್ಮ ಸಂಘಟನೆ ಕಾರ್ಯಕರ್ತರಿಗೆ ಒಬ್ಬರಿಗೂ ತಿಳಿದಿರ್ತದೆ. ತಿಳಿಸ್ಕೊಂಡು ನಾವೊಂದು ತಹಸೀಲ್ದಾರ್ ಕಚೇರಿಗೆ ಅರ್ಜಿ ನೀಡಿರ್ತೇನೆ. ಇವ್ರ ಅಂಗನವಾಡಿ ಕಾರ್ಯಕರ್ತನ್ನು ರದ್ದು ಮಾಡಿಸಬೇಕು, ಈ ವಾಸಸ್ಥಳವನ್ನು ರದ್ದು ಮಾಡಿಸ್ಕೊಂಡು 4/7/2024 ತಹಸೀಲ್ದಾರ್ಗೆ ಒಂದು ಅರ್ಜಿ ನೀಡಿರ್ತದೆ. ಪೇಪರ್ ಸ್ಟೇಟ್ಮೆಂಟ್ ಯೂಟ್ಯೂಬ್ ಎಲ್ಲ ಹಾಕ್ಸಿರ್ತದೆ. ಅದ್ರ ಮುಖಾಂತರ ಅವ್ರೇನ್ ಹೇಳ್ತಾರೆ ಅಂದ್ರೆ, ನಮ್ಮ
ಅಂಗನವಾಡಿ ಕಾರ್ಯಕರ್ತ ಡ್ಯೂಟಿ ಹೋಗುತ್ತೆ, ಉದ್ಯೋಗ ತೆಗೀತಾರೆ ಅಂತ ಹೇಳ್ಬಿಟ್ಟು ನನ್ನ ಮೇಲೇನೆ ಒಂದು ಸುಳ್ಳು ದಾಖಲೆ ಮಾಡಿರ್ತಾರೆ. 10 ತಿಂಗಳ ಹಿಂದೆ ಯಾವುದೋ ಒಂದು ನಮ್ಗೆ ಘಟನೆ ನಡೆಸಿದ್ದಾನೆ ಅಂತ ನನ್ನ ಮೇಲೆ ಮಾಡಿರ್ತಾರೆ. ಬೇಲ್ ಕೊಡಬಾರದು, ಅವ್ರು ಒಳಗಡೆನೆ ಇರ್ಬೇಕು ಜೈಲಲ್ಲಿ, ನಾನು ಡ್ಯೂಟಿ ಹೋಗುತ್ತೆ ಅಂತ ಈ ರೀತಿ ಎಲ್ಲ ಮಾಡಿ ಈ ಅನೇಕ ರೌಡಿಗಳೆಲ್ಲ ನಮ್ಮ ಮೇಲೆ ಬಿಟ್ಟು ಜಾತಿ ನಿಂದನೆ ಮಾಡಿರ್ತಾರೆ ಅಲ್ವಾ ಮಾಡಿರ್ತಾರೆ. ಅದು ಕೇಸ್ ಮಾಡ್ಕೊಂಡ್ ಬಂದಿವಿ, ಅದು ನಮ್ಮ ಮೇಲೆ ಸಿಕ್ಕಿದೆ. ಈಗ 1 ವರ್ಷ ಆದ್ಮೇಲೆ ಕಸ್ಬಾ RI ಸಾದಿಕ್ ಉಲ್ಲಾ ಖಾನ್ ಅವ್ರಿಗೆ ವರ್ಷದಿಂದ ಎಷ್ಟೋ ಬಾರಿ ಹೋಗಿರ್ತೀನಿ. ಇಲ್ಲಿ ಸರ್ ನಾನು ಕೊಟ್ಟಿರೋ ಅರ್ಜಿ ಇದುವರೆಗೂ ರಿಪೋರ್ಟ್ ನಮ್ಗೆ ಹಾಕೊಟ್ಟಿಲ್ಲ, 2 ವರ್ಷದ ಕಾಲ ನೀಡಿದ್ರು. ಈಗ ಇನ್ನ ಒಂದು ಅದರ ಜೊತೆಗೆ ಕ್ಯಾಸ್ಟ್ ಇನ್ಕಮ್ ಕೊಟ್ಟಿರ್ತೀನಿ. ಇದನ್ನ ಅವ್ರ ಮೇಲೆ ಯಾಕೆ ಕಾನೂನು ರೀತಿ ಕ್ರಮ ಕೈಗೊಂಡಿಲ್ಲ ಅಂತ ಕೇಳಿದರೆ ಅವ್ರು ತಪ್ಪಾಗಿದೆ ಅಂತ ಒಂದು ಅಪ್ಡೇಟ್ ಕೊಟ್ಟಿರ್ತಾರೆ ಅಂತ ಹೇಳ್ತಾರೆ ಅಂತ. ಅಲ್ಲ ಸರ್, ತಪ್ಪು ಮಾಡಿದ್ರೆ ಅಪ್ಡೇಟ್ ಕೊಟ್ರೆ ಸರಿ ಹೋಗುತ್ತೆ ಅಂತ ಕೇಳಿದೆ. ಏನ್ ಮಾಡೋದು, ಅವ್ರು ಆ ತರ ಹೇಳ್ತಾ ಇದಾರೆ ಅಂತ. ಅಲ್ಲೇ ಈ ಟೌನ್ಗೆ ಸಂಬಂಧಪಟ್ಟ ಅರವಿಂದ್ ಸರ್ ಅಂತ ಹೇಳ್ತಾರೆ, ನೀವೇ ಅವ್ರು ಹೇಳ್ತಾರೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡೋಣ ಕುಮಾರ್, ಅವ್ರಿಗೆ ಅವ್ರು ಮಾಡಿರೋ ತಪ್ಪೆ, ಅವ್ರ ಅಪ್ಡೇಟ್ ಕೊಟ್ಟ ನಾವು ಬಿಟ್ಟಿಲ್ಲ ಅಂತಂದು ಮಾತುಗಳು ಹೇಳ್ತಾ ಇದಾರೆ. ಪ್ಲಸ್ ಅವ್ರ ಮೇಲೆ ಯಾವುದೇ ದಾಖಲೆ ಪೊಲೀಸ್ ಕಂಪ್ಲೇಂಟ್ ಆಗಿಲ್ಲ, ತಹಸೀಲ್ದಾರ್ ಮುಖಾಂತರ ಅವ್ರ ಮೇಲೆ ತಪ್ಪು ಮಾಡಿದ್ದಾರೆ ಅಂತ ಅವ್ರ ಮೇಲೆ ಒಂದು FIR ದಾಖಲೆ ಮಾಡಿಲ್ಲ. ಇದು ಈಗಲೂ ಉದ್ಯೋಗ ಮಾಡ್ತಾನೆ ಇರ್ತಾರೆ. ಅವರು CDP ಕಚೇರಿ ತಾಲೂಕಿನಲ್ಲಿ ಅವ್ರ ಮೇಲೆ ದೂರು ಕೊಟ್ಟಿರ್ತೇವೆ, ಸರಿಯಾಗಿ ಕೆಲಸನೂ ಮಾಡೋದಿಲ್ಲ. ತಾಲೂಕು ಕಚೇರಿಗಳಲ್ಲಿ ತಿರ್ಕೊಂಡು ರೌಡಿಗಳು ಇಟ್ಕೊಂಡು ನಮ್ಮ ಮೇಲೆ ಜಾತಿ ನಿಂದನೆ ಕೊಲೆ ಬೆದರಿಕೆ ಹಾಕುತ್ತಾರೆ ಅನ್ನ ಎಲ್ಲ ಅಧಿಕಾರಿಗಳಿಗೂ ಅರ್ಜಿ ಕೊಟ್ಟರು ಕೂಡ ಅವ್ರ ಮೇಲೆ ಯಾವುದೇ ಕ್ರಮ ತಗೊಂಡಿಲ್ಲ. ಅವರು ದುಡ್ಡಿನ ಮಾಲೀಕರು ಆಗಬೇಕು. ಮತ್ತೆ ಅವರು ಮಂಜುನಾಥ ಕಾಲೋನಿಯಲ್ಲಿ ಅಂಗನವಾಡಿ ಕಾರ್ಯಕರ್ತೆ ರದ್ದು ಮಾಡಬೇಕು. ಅವ್ರಿಗೂ ಯಾವುದೇ ಈ ರೀತಿ ಅಧಿಕಾರಿಗಳಿಗೆ ದುಡ್ಡು ತಪ್ಪಿಸಿರ್ತಾರೋ, ಲಂಚ ಮುಖಾಂತರ ಮಾಡಿಸ್ಕೊಂಡಿರ್ತಾರೋ, ಉದ್ಯೋಗ ಪಡ್ಕೊಂಡಿರ್ತಾರೆ. ಅದನ್ನ ಇವೆಲ್ಲ ಗಮನಕ್ಕೆ ಬಂದು ಯಾಕೆ ಇದನ್ನ ರದ್ದು ಮಾಡಲಿಲ್ಲ ಅಂತ ನಮ್ಮ ವಾದ. ನಮ್ದೇ ಅಂತಲ್ಲ, ಎಲ್ಲಾ ಅಧಿಕಾರಿಗಳಿಗೂ ಆಗ್ಬೋದು, ಎಲ್ಲ ನಮ್ಮ ಸಂಘಟನೆ ಕಾರ್ಯಕರ್ತರು ಆಗ್ಬೋದು, ನಮ್ಮ ಸೀನಣ್ಣ ಅವರು ಅದನ್ನೇ ಜಿಲ್ಲಾ ಅಧ್ಯಕ್ಷರು ಅವರು ಮುಖಾಂತರ ನಾವು ಹೋರಾಟ ಮಾಡೋಣ ಅಂತ ಇದೀವಿ. ಇದು ರದ್ದು ಮಾಡಿದ ಪಕ್ಷಕ್ಕೆ ಅವ್ರು ಏನ್ ಹೇಳ್ತಾರೋ ಎಲ್ರಿಗೂ ಅಷ್ಟೇ, ನಮ್ಮ ಸಂಘಟನೆ ಕಾರ್ಯಕರ್ತರು ಎಲ್ರಿಗೂ ಅಷ್ಟೇ ಒಂದೇ ಮಾತೆ, ರದ್ದು ಮಾಡಿದ್ದ ಪಕ್ಷಕ್ಕೆ ಅವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ ಸಸ್ಪೆಂಡ್ ಮಾಡಿ ಅವ್ರು ನಮ್ಮ ಜಿಲ್ಲೆನೇ ಇರಬಾರ್ದು. ನಮ್ಮ ಜಿಲ್ಲೆಯಲ್ಲಿ ಈ ಸಾದಿಕ್ ಉಲ್ಲಾ ಖಾನ್ ಅನ್ನೋರು ಇದೇ ತಾಲೂಕಲ್ಲಿ BA ಆಗಿರ್ತಾರೆ. ಅದಕ್ಕೂ ಸಂಬಂಧಪಟ್ಟ ದಾಖಲೆ ಕೇಳಿರ್ತೀನಿ. ಅವ್ರು ಯಾಕೆ ಇಷ್ಟು ವರ್ಷದಿಂದ ಬೇರೆ ಜಿಲ್ಲೆಗಳು ಈ ಜಿಲ್ಲೆಯಲ್ಲಿ ಇರಬಾರ್ದ? ಅವ್ರಿಗೆ ಬಂದು ಸ್ವಂತ ವಿದೇಶ ಬಂದು ಗುಡುಪಳ್ಳಿ ಬಲ್ಲದ ಗ್ರಾಮದಲ್ಲಿ VA ಆಗಿ ಕೆಲಸ ಮಾಡಿರ್ತಾರೆ. ಮತ್ತೆ ಇದೆ ಮುಳಬಾಗ ತಾಲೂಕಲ್ಲಿ ಬಿಟ್ಟು ಬೇರೆ ಕಡೆ ಎಲ್ಲಿ ಹೋಗ್ತಾ ಇಲ್ಲ ಅವರು. ಯಾಕಂದ್ರೆ ಲಂಚ, ಮುಳಬಾಗ ತಾಲೂಕಲ್ಲಿ ಲಂಚ ಬರೋದ್ರಿಂದ ಅವ್ರು ಬೇರೆ ಜಿಲ್ಲೆಗೆ ಹೋಗ್ತಾ ಇಲ್ಲ, ಬೇರೆ ತಾಲೂಕು ಹೋಗ್ತಾ ಇಲ್ಲ. ಕಸ್ಬಾ RI ಅವರು ಈ ಗ್ರಾಮಗಳಲ್ಲೇ ಗ್ರಾಮ ಲೆಕ್ಕ ಅಧಿಕಾರಿಗಳು, ಅವ್ರ ಮೇಲೆ ಕೂಡ ದಾಖಲೆ ಅರ್ಜಿ ನೀಡಿರ್ತೀನಿ. ಇದುವರೆಗೂ ಅವ್ರು ನಮ್ಗಿನ್ನ ಕೊಡ್ತಾ ಇಲ್ಲ. ಈಗ ನೆಕ್ಸ್ಟ್ ಒಂದು ಡೇಟ್ ಫಿಕ್ಸ್ ಮಾಡ್ಕೊಂಡು ಇವ್ರನ್ನು ಕೂಡ ಕೆಲಸದಿಂದ ವಜಾ ಮಾಡ್ಬೇಕಂತ ದಯವಿಟ್ಟು ಸಂತಾಸ ದಳಕ್ಕೆ